ಸ್ನೇಹಿತರೆ ನಮಸ್ಕಾರ. ಅಂದ್ರೆ ಸ್ವಲ್ಪ ಕರೆಕ್ಷನ್ ಮಾಡಿ ತರತಾರೆ. ಎರಡು ನಿಮಿಷ ತರತಂತ ಇವತ್ತಿನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪತ್ರಿಕಾಗೋಷ್ಠಿಗೆ ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಸನ್ಮಾನಿಸಿ ಅಣ್ಣಾಸಾಬ್ ನಮ್ಮ ಜೊಲ್ಲೆಯವರನ್ನ ಹಾಗೂ ಮಾರ್ಗದರ್ಶಕರಾದ ಜಾರಕಿಹೊಳಿಯವರನ್ನ ಹಾಗೂ ಎಲ್ಲ ಆಡಳಿತ ಸಿಬ್ಬಂದಿಯನ್ನು ವಿಶೇಷವಾಗಿ ಇವತ್ತಿನ ಸಭೆಗೆ ಆಗಮಿಸಿದಂಥ ಪ್ರಿಂಟ್ ಮೀಡಿಯಾ ಹಾಗೂ ಎಲ್ಲ ಪತ್ರಿಕಾ ಮಿತ್ರರನ್ನ ಬ್ಯಾಂಕಿಗೆ ಹಾರ್ದಿಕ ಸ್ವಾಗತ ಕೋರುತ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಅಧ್ಯಕ್ಷರು ನಡೆಸಿಕೊಡ್ಬೇಕಂತ ವಿನಂತಿ. ನಮಸ್ಕಾರಗಳು. ಬೆಳಗಾವಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕಿನ 25-26ನೇ ಸಾಲಿನ ಒಂದು ಅಡಾವೆ ಅಂತ ಮುಂದಿಡಲು ಇದು ಸಂತೋಷ ಅನಿಸ್ತದೆ. ಠೇವು ಸಂಗ್ರಹಣೆಯಲ್ಲಿ ನಮ್ಮ ಇವತ್ತು ಮಾರ್ಚ್ 31ಕ್ಕೆ ಇದ್ದಂತೆ 6,703,36 ಅಂದ್ರೆ ಹೋದ ವರ್ಷಕ್ಕಿಂತ 614 ಕೋಟಿ 30 ಲಕ್ಷ ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36 ನಿಮ್ಗೆ ಅದ್ರಲ್ಲಿ ಎಲ್ಲ ಕೊಟ್ಟು ಬಿಡ್ತೇವೆ ನಾವು. ಮತ್ತೆ 616 ಕೋಟಿ 30 ಲಕ್ಷ ಹೆಚ್ಚಾಗಿದೆ. ಇದು ಹೋದ ಮಾರ್ಚ್ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿಸಿ ಸಾಲ ವಿತರಣೆ ಅದರಲ್ಲಿ ಯಾವ ಪ್ರಕಾರ ನಾವು ಸಾಲ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು 4,77,466 ಜನ ರೈತರಿಗೆ 3,818 ಕೋಟಿ 79 ಲಕ್ಷ 0% ಬಡ್ಡಿದರಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24 ಕೋಟಿ 54 ಕೋಟಿ ಟ್ರ್ಯಾಕ್ಟರ್ ಸಾಲ ಮತ್ತು ಪೈಪ್ಲೈನ್ ಸಾಲ ಹಂಚಿದ್ದೇವೆ. ಅದೇ ಪ್ರಕಾರ 165 ಸಂಘಗಳಿಗೆ 22.89 ಕೋಟಿ ಗೋಡೌನ್ ಸಾಲ ವಿತರಿಸಲಾಗಿದೆ. ಇದು 0% ಇರ್ತದೆ ಅವರಿಗೆ ಗೋಡೌನ್ ಸಾಲದಲ್ಲಿ. ಮತ್ತು ಪರ್ ಮೆಟ್ರಿಕ್ ಟನ್ ಗೋಡೌನ್ ಕಟ್ಟಿದ್ದಕ್ಕೆ 750 ರೂಪಾಯಿ ಸಬ್ಸಿಡಿ ಕೂಡ ಇರ್ತದೆ. ಅದೇ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 918 ಸ್ವಸಹಾಯ ಸಂಘಗಳಿಗೆ 36.18 ಕೋಟಿ ಸಾಲವನ್ನು ವಿತರಿಸಲಾಗಿದೆ. ಮಹಿಳಾ ಸಂಘಗಳಿಗೆ ರೂಪಾಯಿ 5 ಲಕ್ಷವರೆಗೆ 0% ಮತ್ತು 5ರಿಂದ 10 ಲಕ್ಷವರೆಗೆ 4% ಈ ಪ್ರಕಾರವಾಗಿರ್ತದೆ. ಇನ್ನು ಕೃಷಿಯೇತರ ಸಾಲ ಅಂದ್ರೆ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವಾಣಿಜ್ಯ ವೆಹಿಕಲ್ಸ್ ಇರ್ಬೋದು, ಹೌಸಿಂಗ್ ಸಾಲ, ಮಾರ್ಟ್ಗೇಜ್ ಸಾಲ ಈ ಎಲ್ಲದಕ್ಕೂ 160.28 ಕೋಟಿ ಕೃಷಿಯೇತರ ಸಾಲ. ಅದು ಸುಮಾರು 10.5ರಿಂದ 13ವರೆಗೆ ಬಡ್ಡಿ ದರದಲ್ಲಿ. ಬಂಗಾರ ಸಾಲ ಕೂಡ 176 ಕೋಟಿ 36 ಲಕ್ಷ 10% ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದೇ 25-26ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಸುಮಾರು 56 ಕೋಟಿ 25 ಲಕ್ಷ ಲಾಭವನ್ನು ಗಳಿಸಿದೆ. ಆ ಲಾಭದಲ್ಲಿ ಇನ್ನು ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಮತ್ತು ಕಾಯ್ದೆಯಲ್ಲಿ ಕಾನೂನಾತ್ಮಕವಾಗಿ ಬೋನಸ್ ಇರ್ಬೋದು ಮತ್ತು NPA ಇರ್ಬೋದು ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ಬೋನಸ್ ಕೂಡ ನಾವು ಸದಸ್ಯರಿಗೆ 15% ಬೋನಸ್ ಮತ್ತು 6% ಇನ್ಸೆಂಟಿವ್ ಅನ್ನು ಕೊಡ್ತಾರೆ. ಅಂದರೆ 21% ನಮ್ಮ ಕಾರ್ಮಿಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಈಗಾಗಲೇ ಕೂಡ ಡಿಕ್ಲೇರ್ ಕೂಡ ಮಾಡಿದಾಗಿದೆ. ಅದೇ ಪ್ರಕಾರ ಯಶಸ್ವಿನಿ ಯೋಜನೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆರೋಗ್ಯ ಸ್ಕೀಮ್ ಒಂದು ಸರ್ಕಾರ ಕರ್ನಾಟಕ ಸರ್ಕಾರದಾಗ ಇರ್ತಕ್ಕಂಥ ಎಲ್ಲ ಸದಸ್ಯರು ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸುಮಾರು 3,64,204 ಜನ ರೈತ ಸದಸ್ಯರಿಗೆ 26-27ನೇ ಸಾಲಿನಲ್ಲಿ ಈಗಾಗಲೇ ನೋಂದಣಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ 5 ಲಕ್ಷವರೆಗೆ ವಿಮೆ ಸಿಗ್ತದೆ. ಮತ್ತು ಅವ್ರ ಪ್ರೀಮಿಯಂ ಅದಕ್ಕೆ ಎಷ್ಟು ಇರ್ತದೆ ಅಂದ್ರೆ ಒಂದು ಕುಟುಂಬಕ್ಕೆ 500 ರೂಪಾಯಿ, ಅಂದ್ರೆ 4 ಜನ ಕುಟುಂಬ ಇದ್ರೆ 500 ರೂಪಾಯಿ. ಮತ್ತು ಪ್ರತ್ಯೇಕ ಕುಟುಂಬದಲ್ಲಿ ಹೆಚ್ಚು ಜನ ಆದ್ರೆ ಅದಕ್ಕೆ 100 ರೂಪಾಯಿ ಪ್ರತ್ಯೇಕ ತುಂಬಬೇಕಾಗ್ತದೆ. ಇದು ಹಳ್ಳಿಗಳಲ್ಲಿ. ಶೇರ್ದಲ್ಲಿ 1,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಮತ್ತು 4 ನಂತರ ಹೆಚ್ಚಾದ ಕುಟುಂಬದ ಸದಸ್ಯರಿಗೆ 200 ಅಂತೆ ತುಂಬಬೇಕಾಗ್ತದೆ. ಈ ಪ್ರಕಾರ ಪ್ರಸ್ತುತವಾಗಿ ಜಾರಿಗೆ ಬಂದ ಕಾರ್ಯ ಯೋಜನೆಗಳು 25-20 ಸಾಲದಲ್ಲಿ ಸುಮಾರು 8 ಹೊಸ ಶಾಖೆಗಳನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದೆವು. ಅಂದರೆ ಟೋಟಲ್ 112 ಶಾಖೆಗಳು ಅದು ಕೋರ್ ಬ್ಯಾಂಕಿಂಗ್ ಮುಖಾಂತರ ನಡೀತದೆ. ರಾಜ್ಯದಲ್ಲಿ ಪ್ರಥಮವಾಗಿ ನೀವೆಲ್ಲರೂ ಬಂದಿದ್ರಿ ಅಲ್ಲಿ ಉದ್ಘಾಟನೆ ಮಾಡಿದಂಥ 3 ಸ್ಕೀಮ್ಗಳು ಉದ್ಘಾಟನೆ ಮಾಡಿದೆವು. ಇರ್ತಕ್ಕಂಥ ನಮ್ಮ PKPS ಸೊಸೈಟಿಯ ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಪರ್ಯಂತ ನಮ್ಮ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು DC ಬ್ಯಾಂಕ್ನಿಂದ
ಒಂದು 60% ತುಂಬಿ ಅವ್ರದ್ದು ಈಗಾಗಲೇ ನಾವು ವಿಮೆ ಸೌಲಭ್ಯವನ್ನು ಕೊಟ್ಟಿದ್ದೆವು. ಮತ್ತು ಬ್ಯಾಂಕಿನ ಡಿಜಿಟೀಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಹಕರ ತ್ವರಿತ ವ್ಯವಹಾರಕ್ಕಾಗಿ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅತಿ ಶೀಘ್ರದಲ್ಲಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆ ಕೂಡ ಆರಂಭಿಸಲಾಗುವುದು. ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ATM ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಒಂದೇ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರತಿಯೊಂದು ಬ್ರಾಂಚ್ನಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ 5 ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಒಂದು ATM ಕೂಡ ಒಂದು ಅಳವಡಿಸೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಾಬಾರ್ಡ್ ಮಾರ್ಗಸೂಚನೆಯಾಗಿ ಸೈಬರ್ ಸುರಕ್ಷತಾ ಫ್ರೇಮ್ ವರ್ಕ್ ಅನ್ನು ಕೂಡ ಬ್ಯಾಂಕಿನಲ್ಲಿ ಜಾರಿಗೆ ತರಲಾಗಿದೆ. ಅದೇ ಪ್ರಕಾರ ಪ್ರಾಥಮಿಕ ಕೃಷಿ ಪತ್ರವನ್ನು ಸದೃಢಗೊಳಿಸಬೇಕಾದ್ರೆ ಬ್ಯಾಂಕಿನ ವಿತರಿಸುವ ಕೃಷಿಯೇತರ ಸಾಲಗಳು ಪ್ರತಿ ಕಾರ್ಮಿಕ ಪ್ರಾಥಮಿಕ ಕೃಷಿ ಸಂಘ ಮುಖಾಂತರ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಅದೇ ಪ್ರಕಾರ ಸಂಘದ ಆಡಳಿತ ಮಂಡಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ 1% ರಿಬೇಟ್ ದರದಲ್ಲಿ ಸಾಲವನ್ನು ಹಂಚುವ ಯೋಜನೆ ಕೂಡ ಈಗಾಗಲೇ ಮಾಡಲಾಗಿದೆ. ಮತ್ತು ನೀವು ಬಹಳ ಸಲ ಬಹುತೇಕ ಪ್ರೆಸ್ ಮೀಟ್ ಬಂದಾಗ ನೀವಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂಥ JN ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಯಶೀಲ್ ಶೆಟ್ಟಿ ಅವರು 130 ಕೋಟಿ ₹5 ಎಕರೆ ಮೇಲೆ ತಗೊಂಡಿರೋದು ಬಹಳಷ್ಟು ಒಂದು ವಿಷಯ ಆಗಿದೆ. ಆದ್ರೆ ನಾನು ಇವತ್ತು ಹೇಳ ಬಯಸ್ತೇನೆ, ನಮ್ಮ ಒಳ್ಳೆಯ ಕಸ್ಟಮರ್ ಅವರು. ಯಾಕಂದ್ರೆ ಸುಮಾರು 130 ಕೋಟಿ ತಗೊಂಡು 11.60 ಕೋಟಿ ಈಗಾಗಲೇ ಬಡ್ಡಿಯನ್ನು ಕಟ್ಟಿದ್ದಾರೆ. ಮತ್ತು ಮಾರ್ಚ್ 31 ಪೂರ್ತಿ ಸಾಲವನ್ನು ಅವ್ರು ನಿಲ್ ಮಾಡಿದ್ದಾರೆ. ಅವ್ರ ಪೇಮೆಂಟ್ ಗೌರ್ಮೆಂಟ್ದಿಂದ ಬರಬೇಕಾದಿತ್ತು. ಅವ್ರು ಬಂದ ನಂತರ ಮೊದಲು ಡಿಸಿ ಬ್ಯಾಂಕ್ ನಿಮ್ಗೆ ಆಟ ಬೇಡಪ್ಪ ಅಂತ ತಿಳ್ಕೊಂಡು ನಮ್ಗೆ ಬಂತು. ಯಾಕಂದ್ರೆ ಇನ್ನೂ ಇದ್ರೆ ನಮಗೆ ಬಡ್ಡಿ ಬರ್ತದೆ, ವರ್ಷ ಒಂದು ಒಳ್ಳೆ ಕಸ್ಟಮರ್. ಅದೇ ಪ್ರಕಾರ ಲಕ್ಷ್ಮೀ ನರಸಿಂಹ ಏನು ಒಂದು ಸಕ್ಕರೆ ಕಾರ್ಖಾನೆ ಕೂಡ ತಾವು ಹೇಳ್ತಿದ್ರಿ, ಅದನ್ನು ಕೂಡ ಏನಿಲ್ದಾರ ಕೊಟ್ಟಿದ್ದೀವಿ ಅಥವಾ ಯಾವ ಕಂಪನಿ ಇಲ್ಲ ಅಂದ್ಕೊಳ್ಳಿ, ಅದು ಕೂಡ ಮಾರ್ಚ್ 31 20.27 ಕೋಟಿ ಬಡ್ಡಿಯನ್ನು ಕೂಡ ಅವರು ಈಗಾಗಲೇ ಕಟ್ಟಿದ್ದಾರೆ. ಅಂದ್ರೆ 1 ಮಂತ್ ಮಾನಿಟರಿಂಗ್ ಮುಂದಿನ ವರ್ಷದಿಂದ ಅದು ಇನ್ಸ್ಟಾಲ್ಮೆಂಟ್ ಕೂಡ ಪ್ರಾರಂಭ ಆಗ್ತದೆ. ಅದ್ರ ಮೇಲೆ ನಮ್ಮ ಇವತ್ತು ಶೇರ್ ಬಂಡವಾಳ ಈಗ ಮಾರ್ಚ್ 31 25 303 ಕೋಟಿ ಇದ್ದದ್ದು ಇವತ್ತು 335 ಕೋಟಿ ಈ ವರ್ಷದಲ್ಲಿ, ಅಂದ್ರೆ 32.71 ಲಕ್ಷದಷ್ಟು ಈಗಾಗಲೇ ಹೆಚ್ಚಾಗ್ಯದ. ಅದೇ ಪ್ರಕಾರ ನಮ್ಮ ನಿಧಿಗಳು ಅಂದ್ರೆ ನಮ್ಮ ಫಂಡ್ಸ್ 375 ಕೋಟಿ ಇದ್ದದ್ದು 396 ಕೋಟಿ ಆಗ್ಯದ, ಅಂದ್ರೆ 20 ಕೋಟಿ ಹೆಚ್ಚಾಗ್ಯದ. ಠೇವುಗಳು 6087 ಕೋಟಿ ಇದ್ದದ್ದು 6700 ಅಂದ್ರೆ 616 ಕೋಟಿ ಹೆಚ್ಚಾಗ್ಯದ. ಹೊರಗಿನ ಸಾಲಗಳು ನಾವೇನು ಹೊರಗಿಂದ ನಾಬಾರ್ಡ್ ಅಥವಾ ಅಪೇಕ್ಷ ಬ್ಯಾಂಕಿನಿಂದ ಸಾಲವನ್ನು ತಗೊಂಡಿದ್ದು 1666 ಇದ್ದದ್ದು 2175 511 ಕೋಟಿ ಸಾಲವನ್ನು ಕೂಡ ಹೆಚ್ಚು ತಗೊಳ್ಳಾಗಿದೆ. ಗುಂತಾವಣೆಗಳಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಹೋದ ಮಾರ್ಚ್ನಲ್ಲಿ 25 ಮಾರ್ಚ್ನಲ್ಲಿ 2275.80 ಇದ್ದದ್ದು ಈ ಸಲ 2519.27 ಕೋಟಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೆವು. ಅಂದ್ರೆ 845 ಕೋಟಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ಯದ. ಅದೇ ಪ್ರಕಾರ ಲಾಭ ನೀವು 56 ಕೋಟಿ ಅಂದ್ರೆ ಸುಮಾರು 23 ಕೋಟಿಯಷ್ಟು ಈಗಾಗಲೇ ಹೋದ ವರ್ಷಕ್ಕಿಂತ ಹೆಚ್ಚಾಗ್ಯದ. ದುಡಿಯೋ ಬಂಡವಾಳ 8592 ಹೋದ ವರ್ಷ ಇತ್ತು. ಈ ವರ್ಷದಲ್ಲಿ 9776 ದುಡಿಯೋ ಬಂಡವಾಳ ಅಂದ್ರೆ 1183.30 ಕೋಟಿ ಈಗಾಗಲೇ ಹೆಚ್ಚಾಗ್ಯದ. ಈಗ ನೀವು ನಮ್ಮ ಆಡಳಿತ ಮಂಡಳಿ ನಮ್ಮ ಹೊಸ ಆಡಳಿತ ಮಂಡಳಿ ಬಂದದ್ದು 10 ನವೆಂಬರ್ ಅಂದ್ರೆ ಸುಮಾರು ಮಾರ್ಚ್ 31 4 ತಿಂಗಳು 20 ದಿವಸ ಮಾತ್ರ ನಮಗೆ ಸಿಕ್ಕದ ಹೊಸ ಬೋರ್ಡ್. ಅದ್ರದ್ದೊಂದು ಕಂಪ್ಯಾರಿಸನ್ ಕೊಡ್ತೀನಿ, ನೀವು ನೋಡ್ಬೋದು. ಸುಮಾರು 328 ಕೋಟಿ ಶೇರ್ ಬಂದಿರೋದು 335 ಅಂದ್ರೆ 7.45 ಹೆಚ್ಚಾಗ್ಯದ. ನಿಧಿ ಫಂಡ್ಸ್ 395 ಕೋಟಿ ಇದು 396 ಅಂದ್ರೆ 62 ಲಕ್ಷ ಹೆಚ್ಚಾಗಿದೆ. ಠೇವುಗಳು ಆ ದಿವಸ ನಾವೇನು ನವೆಂಬರ್ ಚಾರ್ಜ್ ತಗೊಂಡಿವಿ ಆ ದಿವಸ 5080.98 ಲಕ್ಷ ಅಷ್ಟು ಡಿಪಾಸಿಟ್ ಇದ್ದದ್ದು ಇವತ್ತು 6703.36 ಅಂದ್ರೆ ಸುಮಾರು 4 ತಿಂಗಳು 20 ದಿವಸದಲ್ಲಿ 1622 ಕೋಟಿಯಷ್ಟು ಈಗಾಗಲೇ ನಮ್ಮ ಡಿಪಾಸಿಟ್ ಆದ. ಇದನ್ನ ಯಾಕೆ ಹೇಳ ಬಯಸ್ತೇನೆ ಅಂದ್ರೆ 1000 ಹೋಗ್ಯದ 2000 ಹೋಗ್ಯದ ಅಥವಾ ಈಗಾಗಲೇ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು. ಸುಮಾರು ಎವರೇಜ್ ತಿಂಗಳಿಗೆ 300 ಕೋಟಿಗೆ ಮೇಲ್ಪಟ್ಟು ನಮ್ಗೆ ಎವರೇಜ್ ಡಿಪಾಸಿಟ್ ಬಂದದಂದ್ರೆ ಜನರು ಎಷ್ಟು ವಿಶ್ವಾಸ ಇಟ್ಟಿದಾರೆ ಅಂದ್ರೆ ಇದ್ರ ಮ್ಯಾಗ ತೋರಿಸ್ಕೊಡ್ತದ. ಅದೇ ಪ್ರಕಾರ ಗುಂತಣಿಗಳು ಕೂಡ 1711 ಕೋಟಿ ನಮ್ಮದು ನವೆಂಬರ್ನಲ್ಲಿ ಇದ್ದದ್ದು ಇವತ್ತು ಮಾರ್ಚ್ ಆಕೆರಿಗೆ 2519 ಕೋಟಿ ಅಂದ್ರೆ 807 ಕೋಟಿ ನಾವು ಈಗಾಗಲೇ ಬ್ಯಾಂಕ್ನಲ್ಲಿ ಶಿಲ್ಲಕ್ ಮತ್ತೆ ಹೆಚ್ಚಿಗೆ ಇಟ್ಟಿದ್ದೆವು.
ಅದೇ ಪ್ರಕಾರ ಲಾಭವನ್ನು ಕೂಡ 56 ಕೋಟಿ, ದುಡಿಯುವ ಬಂಡವಾಳ ಇದು ನಾವು ಈಗಾಗಲೇ ಹೇಳಿದ್ದೇನೆ 8,575 ಇದು 9,776 ಅಂದ್ರೆ 1,200 ಕೋಟಿ ದುಡಿಯುವ ಬಂಡವಾಳ ಕೂಡ ಹೆಚ್ಚಾಗಿದೆ. ಇದು ನೋಡಿದ್ರೆ ಬ್ಯಾಂಕಿನ ಎಷ್ಟು ರೈತರು ವಿಶ್ವಾಸ ಇಟ್ಟಿದ ರೈತರಾಗಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಗ್ರಾಹಕರು ಕೂಡ ಒಂದು ಒಳ್ಳೆಯ ವಿಶ್ವಾಸನೆ ಇಟ್ಟು ಡಿಪಾಸಿಟ್ ಕೂಡ ಹೆಚ್ಚಿಟ್ಟಿದ್ದಾರೆ, ಸಾಲವನ್ನು ಕೂಡ ತಗೋತಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನು ಮಲ್ಟಿನ್ಯಾಷನಲ್ ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಏನೂ ಕಮ್ಮಿ ಇಲ್ಲದಂತೆ ಸ್ಪರ್ಧಾತ್ಮಕವಾಗಿ ರೈತರಿಗೆ ಹೆಚ್ಚಿನ ಒಂದು ಸಾಲವನ್ನು 0% ಇರ್ಬೋದು, 3%ನಲ್ಲಿ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲ ಇರ್ಬೋದು, ಇನ್ನುಳಿದ ಎಲ್ಲ ಕಮರ್ಷಿಯಲ್ ಲೋನ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ರೈತರಿಗೆ ಇರ್ಬೋದು, ಈ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಇರ್ಬೋದು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಇವತ್ತು UPI ಅಳವಡಿಸಿ ಇವತ್ತು ಸರ್ಕಾರದ ಖಾತೆ ಕೂಡ ಇರ್ಬೋದು ಅಥವಾ ಇನ್ನುಳಿದ ಹಲವಾರು ಯೋಜನೆಗಳು ನಾವು ಪ್ರಾರಂಭ ಮಾಡ್ತಾ ಇದೀವಿ. ಆದ ಕಾರಣ ಈ ಒಂದು ರಿಸಲ್ಟ್ ಬರಲು ನಮ್ಗೆ ಕಾರಣೀಕರ್ತರಾದ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತದೆ. ಅದೇ ಪ್ರಕಾರ ನಮ್ಮೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಹಕರು ಇರ್ಬೋದು, ರೈತರು ಇರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶ್ರದ್ಧೆಯನ್ನು ಇಟ್ಟು ವಿಶ್ವಾಸವನ್ನು ಇಟ್ಟು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯ ಅಂತ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಕೂಡ ಸಹಕಾರಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿದ್ರಿ, ಎಷ್ಟು ಯಾವ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿದ್ರಿ? ಸುಮಾರು ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅಂದ್ರೆ ಸುಮಾರು 13 ಅಲ್ರಿ, ಟೋಟಲ್ 13 ಎಷ್ಟು ಹೇಳಿ ಟೋಟಲ್ ನಂಬರ್ ಹೇಳಿ. ಶುಗರ್ ಫ್ಯಾಕ್ಟ್ರಿ ಹೇಳ್ತೇನೆ 13 ಕೊಟ್ಟಿದ್ದೀವಿ ಮತ್ತು ಬೇರೆ ಜಿಲ್ಲೆಗಳು ಕೂಡ ಒಂದು 3-4 ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ನಮಗೆ ಇದಾಗಿಬಿಡ್ದು ಏನೋ ಮಾರ್ಚ್ನಲ್ಲಿ ಕರೆಕ್ಟಾಗಿ ತುಂಬಿದಾರೆ. ಈ ಸಲ ಉಳ್ಕೊಂಡದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ನಮ್ದು ಇದು ಏನಂತಾರೆ ಕಂತು ಬರಬೇಕಿತ್ತು, 28 ಕೋಟಿ ಡಿಫಾಲ್ಟ್ ಆಗಿ NPA ಆಯ್ತು ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ. ಅದ್ರ ಮೇಲಾಗಿ ಕೆಲವೊಂದು ಸಂಗಮನಾಥ್ ಶುಗರ್ ಫ್ಯಾಕ್ಟ್ರಿ ಅಂತ ಒಂದು ನಮ್ಮ ಯಾವ್ದು ಬಿಜಾಪುರ ಸಿದ್ದಿಗೆ ಅದು ಒಂದು ಡಿಫಾಲ್ಟ್ ಆಗಿದೆ. ಆಮೇಲೆ ಹಳೆ ಉಳಿದಿದ ಅವಂತೂ NPA ಆಗಿ ಹೋಗಿದಾವ್. ಅವು ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಉಳಿದಾವ್ ಎಲ್ಲವನ್ನು ಕ್ರಮವನ್ನು ಕಳೆದು ಹೋಗ್ತೀನಿ. ಹಳೇದು ನಮ್ದು ಘಟಪ್ರಭಾ ಅಂತ MKW ತಗೊಂಡಿಲ್ಲ ನಮ್ಗೆ ಸಾಲ ನಮಗೆ ಅದಕ್ಕೆ ಸೋಮೇಶ್ವರ್ ಸಾಲ ಇವತ್ತು ಅಧ್ಯಕ್ಷರದಾರ ಅವ್ರಲ್ಲೇ ಅದಕ್ಕೆ ಯಾರು ಮಾಲಕ್ ಅದು ಹಳೇದು ಸಾಲ ತಗೊಂಡಾರ ಅವ್ರು. ಈಗ ಸುಮಾರು ಹಿಂದಿನ ಪೀರಿಯಡ್ ನಲ್ಲಿ ತಗೊಂಡಿದ್ದ ಅವ್ರಲ್ಲ. ಈಗೇನು ಹೊಸದೇನು ಕೊಟ್ಟಿಲ್ಲ, ನಾವು ತಗೊಂಡಂತೂ ಕೊಡ್ಲಿಲ್ಲ, ಇದು ಕೊಟ್ಟಿಲ್ಲ. ಅವಾಗೇನು ಹೈಯೆಸ್ಟ್ ಕೊಟ್ಟಿದ್ದಾರೆ ಸುಮಾರು ಆಕ್ಷನ್ ತಗೊಳ್ತೀವಿ. ಏನಂದ್ರೆ ಹೌದು ಅವಾಗ ಕೊಟ್ಟಿದ್ದಾರೆ ಎಲ್ಲ ಬೋರ್ಡ್, ಆ ಬೋರ್ಡ್ ಇದ್ದಾಗ ಕೊಟ್ಟಿದ್ದು ಸುಮಾರು 153 ಕೋಟಿ ಅಷ್ಟು ಸಾಲ ಅದ ಔಟ್ಸ್ಟ್ಯಾಂಡಿಂಗ್. ಕಾರ್ಖಾನೆ ಮಾಡಿದ್ರೆ 300 ಕೋಟಿ 200 ಕೋಟಿ ಸಾಲ ಕೊಡ್ರಿ ಅಂತ ಯಾರ ಬಂದವ್ರಲ್ಲ ಹೊಸ ಬಂದವು. ಮತ್ತು ನಮ್ಮದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದವ್ರು. ಆಮೇಲೆ ಬೋರ್ಡು ಮತ್ತು ಒಬ್ಬ ಕನ್ಸಲ್ಟೆಂಟ್ ತಗೊಂಡಿರ್ತೀವಿ, CA ಕೂಡಿ. ಅದು ಯಾವ್ಯಾವ ಅಂದ್ರೆ ಎಲಿಜಿಬಲ್ ಅದ ಮಾತ್ರ ಕೊಡ್ತೇವೆ. ಅಂದ್ರೆ ಎಲಿಜಿಬಲ್ ಅಂದ್ರೆ ವಸೂಲಿ ಆಗುವಂತಾವ್ ಕಮರ್ಷಿಯಲ್ ಲೋನ್ ಕೊಡಲಾರ್ದ ಬ್ಯಾಂಕ್ ಸಾಧ್ಯ ಇಲ್ಲ. ಮಾಡ್ತಾ ಇದ್ವಿ. ಅಲ್ಲ ನೋಡ್ರಿ, ಇನ್ನೂವರೆಗೆ ಯಾಕೆ ಅರ್ಜಿ ಹಚ್ಚ ಬಂದಿಲ್ಲ ಅಂತ ನಮ್ ಮೀಟಿಂಗ್ ಆಗ್ಬೇಕು, ಆಮೇಲೆ ಸ್ಯಾಂಕ್ಷನ್ ಮಾಡ್ಬೇಕು. ಆದ್ರೆ ಇವತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ನಾವು ಧನ್ಯವಾದ ಹೇಳ್ತೀವಿ. ಫುಲ್ ಪವರ್ ನಮ್ಗಾಗ್ಲಿ GM ಗಾಗ್ಲಿ ಹಿಂಗೆ ಕೊಟ್ಟಿದಾರಲ್ಲ, ಅರ್ಜಿ ಬಂದ ನಂತರ ನಾವು ಸ್ಯಾಂಕ್ಷನ್ ಕೊಟ್ಬಿಡ್ತೇವೆ ಇನ್ ಪ್ರಿನ್ಸಿಪಲ್ ಯಾವ್ದು ಕರೆಕ್ಟ್ ಅದ. ಆಮೇಲೆ ಘಟನೋತ್ತರ ಮಂಜೂರಿ ಕೊಡ್ತಾರೆ ನಾವು. ಅಂದ್ರೆ ಇವತ್ತು ಅದೊಂದು ಸಿಸ್ಟಮ್ ಐತಿಲ್ಲ, ನಮ್ಮ ಹತ್ರ ಸ್ಟಾಫ್ ಅದ, ಅದ್ರ ಇದದ, ಅದಕ್ಕೆ ಮತ್ತೆ ಟೆಕ್ನಿಕಲ್ ಟೀಮ್ ಅದ ನಮ್ದು. ನಮ್ಮೊಂದು ಬಂದಿಲ್ಲ, ನಾವು ತಗೊಂಡಿದ್ ನಾವು ಬಂದಾಗ ಕರೆಕ್ಟ್ ಐತಿ ನಮ್ದು. ಯಾರೋ ಹೇಳ್ತಾರಂತ ಅದೇನಲ್ಲ. ಯಾರಂದ್ರಿ 2 ವರ್ಷ ಹಿಂದೆ ಬರ್ದಿವಿ, ನಮ್ಮಲ್ಲಿ ಬಂದಾಗ ಕರೆಕ್ಟ್ ಇತ್ತು, ನಾವು ಚೆಕ್ ಮಾಡ್ತಿದೀವಿ. ಇಲ್ಲ ನಮ್ಮಲ್ಲೇ ಒಂದ್ ನಿಮಿಷ ನಾ ಕ್ಲಿಯರ್ ಮಾಡ್ದೆ. ಯಾಕಂದ್ರ ಈ ಯೂಟ್ಯೂಬರು ಅವರೆಲ್ಲ ಕೂಡಿ DCC ಬ್ಯಾಂಕು ಅಥವಾ ಲೋನ್ ತಗೊಂಡೆಲ್ಲ ಓಡಿಸ ಬಿಟ್ರೆ ನೀವು ಹೇಳ್ತಿಲ್ಲ ರೀ SP ಸಂಬಂಧ ಇಲ್ಲ. ಅದ್ರ ಮುಜಾವರನ್ನು ಫ್ಯಾಮಿಲಿ ಲ್ಯಾಂಡ್ ಅದ್ರ ಇವ್ರು ಬಂದು 1926 ಪೋಕಳ ಎಂಟ್ರಿ ಆಗಿದ್ದಾರೆ ಪೊಲೀಸರು. ಗೋಳಿಬಾರ್ ಕಡೆಗೆ ನೀವೆಲ್ಲ ಪೇಪರ್ ಗೋಳಿಬಾರ್ ಕಡೆಗೆ ಇಷ್ಟ ಐತ್ರಿ, ಮುಂದೇನೂ ಇಲ್ಲ. ಮುಜಾವರ ಓನರ್ ಲ್ಯಾಂಡ್ ಇದೆ, ಅವರು ಭಾಳ ನಡೆದೈತದ. ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡರ್ ಮಾಡ್ತೀರಿ ಕಾರ್ಪೊರೇಷನ್ಗೂ
DC ಗೆ ಇದನ್ನ ಪೇಪರ್ ಚೆಕ್ ಮಾಡಿಸ್ಬೇಕು. ಅಕಸ್ಮಾತ್ ಪೊಲೀಸರು ಕಾರ್ಪೊರೇಷನ್ ಏನಾರ ಡಾಕ್ಯುಮೆಂಟ್ ಹಾಜರು ಮಾಡಿದ್ರೆ ಅವ್ರು ಕೊಡ್ರಿ, ಅವ್ರು ಕೊಡೋದಿಲ್ಲ ಅಂದ್ರೆ ಓನರ್ ಕೊಡ್ಬೇಕಂತೇಳಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡರ್ ಮಾಡ್ತಾರೆ. ಅದ್ರ ಮೇಲೆ ಪ್ರೊಸೀಜರ್ ಎಲ್ಲ ನಡೀತದೆ. ನಡೆದು ಬಂದ ನಂತರ ಈಗೆಲ್ಲ ಓನರ್ ಹೆಸರು ಮ್ಯಾಗ ಉತ್ತಾರ ಇದೆ ಅದೆಲ್ಲ. ಅದ್ರಾಗ ಮೊದಲು ಕರ್ನಾಟಕ ಸರ್ಕಾರ ಇತ್ತು, ಉತ್ತಾರ ಇತ್ತು. ಪೊಲೀಸರು ನಮ್ದತ್ ಕ್ಲೇಮ್ ಮಾಡತ್ತಾರೆ. ಕ್ಲೇಮ್ ಮಾಡಕ್ರಿ ಅವರೊಂದು ಲೆಟ್ರ್ ಕೊಟ್ಬಿಟ್ಟು ನಮ್ದು ಹಿಂಗೆ ಎಂಟ್ರಿ ಆಗಿತ್ತು ಅಂತ ಅನ್ನೋದು ಪೋಕಳ್ ಎಂಟ್ರಿ ಅಂತಾರಲ್ಲ ಅದು ಯಾಕಾಗೈತಿ ಅಂತ ದೊಡ್ಡ ಹಿಂದೆ ಅದರ ಇತಿಹಾಸ ಐತ್ರಿ. ಅದನ್ನೆಲ್ಲ ಚರ್ಚೆ ಮಾಡಕ್ಕೆ ಆಗೋದಿಲ್ಲ ರೀ. ಸೊ ಅದಕ್ಕೆ ಅವ್ರು ಅದೊಂದು ಕಾಗದ ಇಟ್ಕೊಂಡು ನಮ್ದು ಹತ್ತಾರ. ಅವ್ರದ್ದು ಏನು ಇರಲ್ಲ. ಅವ್ರು ಎಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಪೊಲೀಸ್ ಆಗಲ್ಲ. ಮುಜಾವರ್ ಲ್ಯಾಂಡ್ ಅದು ಮುಜಾವರದಿಂದ ಜಯಶೀಲ್ ಶೆಟ್ಟರ್ ಖರೀದಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೋದ್ರೆ ಅವ್ರಂತೆ ಆಗ್ತದೆ. ತಾತ್ಕಾಲಿಕ ಅವ್ರು ಫೈಟ್ ಮಾಡತ್ತಾರು, ಏನು ಮಾಡೋಕ್ಕಾಗೋದಿಲ್ಲ ರೀ. ಸೊ ಈಗ ಜಯಶೀಲ್ ಶೆಟ್ರು ದೊಡ್ಡ ತುಂಬಿದಾರೆ ಇಲ್ಲ ಅಂತ ಹೇಳಿ ಜಯಶೀಲ್ ಶೆಟ್ರು ಅವ್ರ ಆ ಕಡೆ ಈ ಕಡೆ ಹೆಸರು ಬರಕೈತಿ, ಯೂಟ್ಯೂಬ್ನಾಗ ಟಿವಿದಾಗ ಅದ ಬರಕೈತಿ, ನನ್ನ ಹೆಸರು ಕೆಡಕೈತಾನೆ ಹಾಕಿದ್ದಾರೆ ಅವ್ರು ಒಟ್ಟ ನಮಗೆ ನ್ಯಾಷನಲೈಸ್ ಬ್ಯಾಂಕ್ ಪರ 8.5% ಸಿಗ್ತೈತಿ, ಇಲ್ಲಿ 12.5%. ನಾವು ಬೇಡ, ನಾವು ನ್ಯಾಷನಲೈಸ್ ಬ್ಯಾಂಕೇ ತಗೋತು, ಇಲ್ಲಿ ತಗೊಂಡು ನಾವು ಅದಕ್ಕೆ ಏನಿಲ್ಲ ರೀ ಚಲೋ. ಈಗ ನೀವು ಒಬ್ಬರು ಕೇಳಿ ಶುಗರ್ ಫ್ಯಾಕ್ಟ್ರಿ ಸೇಫ್ ಇಲ್ಲಿ ಲೋನ್ ಅತ್ತಾರ 100%. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ದಿನಮಾನದಾಗ ಇನ್ನೂ ತೊಂದರೆ ಆಗ್ತಾವೆ. ಯಾಕಂದ್ರೆ ಮೊನ್ನೆಲ್ಲ ರೇಟ್ ಜಾಸ್ತಿ ಆಯ್ತು ರೈತರು ಕೊಡೋದ್ರಿ, ಭಾಳ ಫ್ಯಾಕ್ಟ್ರಿ ಲಾಸ್ ಅದು. ಮುಂದಂದ್ರೆ ಸೇಫ್ ಇಲ್ಲ ಅಂದಾಗ ನಾವು ಚಲೋ ಪಾರ್ಟಿಗಳನ್ನ ಹಿಡ್ಕೊಂಬಂದು ಸೆಕ್ಯೂರಿಟಿ ತೊಗೊಂಡು ಅವ್ರಿಗೆ ಲೋನ್ ಕೊಟ್ರೆ ನಾವು ಅಂದ್ರೆ ದುಡಿಸ್ಬೇಕಾಗ್ತೈತಲ್ಲ. ಬ್ಯಾಂಕ್ ಅಂದ್ಕೊಂಡು ವ್ಯವಹಾರ ಮಾಡ್ಲೇಬೇಕಲ್ರಿ, ಯಾರಿಗಾದ್ರೂ ಕೊಡೋಬೇಕು ನಾವು. ಅಂದ್ರೆ ದುಡ್ಡು ನೋಡ್ರಿ ಡಿಪಾಸಿಟ್ ಬರಾಕೈತಿ ಅಂದ್ಕೊಳ್ಳೋದು ಒಂದು 25% ನಾವು ರಿಸರ್ವ್ ಇಟ್ಟು 75% ನಾವು ಲೋನ್ ಕೊಡ್ಕೋಬೇಕು ಅಂದಾಗ ಲಾಭ ಆಗುತ್ತೆ. 100% ಕೂಡ ಇನ್ನೂವರೆಗೆ ಏನಾಗಿತ್ತು ಅದ ಅಷ್ಟೊಂದು ನಮ್ಮಲ್ಲಿ ಅಂದ್ರ ವೈಡ್ ಆಗಿ ಎಕ್ಸ್ಪಾನ್ಷನ್ ಮಾಡಿದ್ದಿಲ್ಲ ಅಂದ್ರೆ ರೈತರು ಕೂಡ ಅಷ್ಟೊಂದು ತಿಳ್ಕೊಂಡು ಹೊಂಟಿದಾರ. ಫ್ಯಾಕ್ಟ್ರಿಗಳ ಮತ್ತು ರೈತರ ಕಟ್ಟ ಸೀಮಿತ ಆಗಿದೆ. ಈಗ ನಾವು ಅದನ್ನ ಫಾಸ್ಟ್ ಆಗಿ ಮಾಡ್ತಾ ಇದ್ದೇವೆ ಮತ್ತು ಫಾಸ್ಟ್ ಆಗಿ ಸ್ಯಾಂಕ್ಷನ್ ಕೂಡ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಕೋಆಪರೇಟಿವ್ ಒಂದು ಸಿಸ್ಟಮ್ ಅದ ನಮ್ಮಲ್ಲಿ. ಈಗ ಇವತ್ತು ಮೀಟಿಂಗ್ ಆಯ್ತು ತಿಳ್ಕೊಂಡು ನಾವು ನಾಳೆ ಅರ್ಜಿ ಕೊಟ್ಟಂದ್ರೆ ಮತ್ತೊಂದು 2 ತಿಂಗಳದಾಗ ನಮ್ಮ ಮೀಟಿಂಗ್ ಆಗೋದು. ಅವತ್ತು ತಗ ನಿಲ್ಲವ್ರೆ ನಾವು. ಈಗ ಎಷ್ಟೋ ಜನ ಅಂದ್ರೆ ಟ್ರ್ಯಾಕ್ಟರ್ದವ್ರು ಕೊಡೋರ ನಾವು ಮೂರು ಹಿಡಿದು ನಮ್ಗೆ ಹೋಗಿದವ್ರಿಗೆ ನೀವು ಸ್ಯಾಂಕ್ಷನ್ ಲೋಕರ್ ಕೊಡೋ. ಅದಕ್ಕಂತ ನಾವು ಟ್ರ್ಯಾಕ್ಟರ್ ಬಂದ ಸಂತರ 2 ಅಥವಾ 3ನೇ ದಿವಸಕ್ಕೆ ಸ್ಯಾಂಕ್ಷನ್ ಕಳಿಸ್ಬಿಡಾಗಿದೆ. ಈಗ ಬೇಕಾದ್ರೆ ನೀವು ಎಲ್ಲ ಸಂಘದವ್ರು ಕೇಳ್ಬೋದು, ಯಾರಿಗೂ ಕೇಳ್ಬೋದು. ಎಷ್ಟು ಅರ್ಜಿ ಬಂದಾವಲ್ರಿ ಕೊಡೋದೇ ಇಲ್ಲ ಅಂದ್ರೆ ಲೇಟ್ ಇಟ್ಟಿರ್ತೇವೆ. ಕೊಡೋದಿತ್ತಂದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್ ಏನು ಕೆಲಸ ಮಾಡಾಕದಾರ ಅದ್ರ ಜೊತೆಗೆ ನಾವು ಹೊಂಟಿದ್ದೇವೆ. ಕಾಂಪೀಟ್ ಮಾಡಿ ಅವ್ರಿಗಿಂತ ಒಂದು ಚಲೋ ಒಂದು ಹೆಜ್ಜೆ ಮುಂದೆ ಸರ್ವಿಸ್ ಒಳ್ಳೆಯ ದೃಷ್ಟಿಯಲ್ಲಿ ಕೊಡುವಂತ ಕೆಲಸ ಮಾಡೋದು. ಹಾ ಕ್ವಿಕ್ ಸಾಲ 10 ಕೋಟಿ 5 ಕೋಟಿ ಡಿಮಾಂಡ್ ಇರ್ತದೆ. ರೈತರ ಬೇಡಿಕೆ ಕೊಡೋದು 2 ಕೋಟಿ 3 ಕೋಟಿ ಕೊಡ್ತಾರೆ ರೈತರು. ನಾವು ಇಲ್ಲ ಡಿಮಾಂಡ್ ಕೇಳಿದ್ರೆ ಅದಕ್ಕೊಂದು ಕೋಷ್ಟಕ ಅದ. ಅಂದ್ರೆ ನಾವು 0% ಅಂದ ತಕ್ಷಣ ಎಲ್ಲದಕ್ಕೂ ಒಂದು ಇದು ಬರ್ತದೆ. ಒಂದೇನು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಅದ, ಅದರಲ್ಲಿ ಒಂದು ಪರ್ ಎಕರ್ ಏಟ್ ಕೊಡಬೇಕು ಮಾಡಬೇಕು ಒಂದು ಇದು ಮಾಡಿದ. ಈಗ ಅವ್ರದ್ದು ಮೋಸ್ಟ್ ಡಿಮಾಂಡ್ 1 ಲಕ್ಷ. ನಮಗೂ ಏನು ಕೊಡಬಾರ್ದು ಅಂತಿಲ್ಲ, ಕೊಡ್ಬೋದು. ಖರೆ ಕೊಟ್ರೆ ಈಗ ನೋಡ್ರಿ ಈಗ ಸುಮಾರು ಕರ್ನಾಟಕದಲ್ಲೇ ನಾವು ಹೈಯೆಸ್ಟ್ ಕೊಟ್ಟದ್ದು 3,800 ಕೋಟಿ ಅಂದ್ರೆ ಪರ್ ಎಕರ್ 40,000 ಕೊಡ್ತೇವೆ. ಅವ್ರು 8 ಎಕರ್ ಕೊಡ್ತಾರೆ ಅಷ್ಟು ನಾವು ಕೊಡ್ತಿರ್ತೀವಿ. ಅದು ಡಿಮಾಂಡ್ ಎಷ್ಟು ಕೊಟ್ಟಾರೆ ಎಲ್ಲರೂ ಕೊಟ್ಟಿದ್ದಾರೆ. ಹೋದ್ಸಲ ಆಗಿರ್ಬೇಕು. ನಾವೀಗ ಕರೆಕ್ಷನ್ ಮಾಡಾಕಿದ್ವಿ. ಯಾರ್ಯಾರು ಎಲಿಜಿಬಿಲಿಟಿ ಎಷ್ಟು ಇದೆ ಅದು ಇಮಿಡಿಯೇಟ್ ಕೊಡಾಕಿದ್ವಿ. ಯಾವ್ದ್ರಿ 0% ಇದ್ರ ಹಂಗಂದ್ರೆ ನೋಡ್ರಿ ನಮ್ಮಲ್ಲಿ ಏನಾಗಿದಾರದ ಈ ಕ್ರಾಪ್ ಮ್ಯಾಗ ಹೆಚ್ಚು ಪೇಂಟ್ ಮಾಡ್ತಾರೆ. ಈಗ ಸಕ್ಕರೆ ಇದು ಏನಂತಾರೆ ಕಬ್ಬಿನ ಬೆಳೆ ಅಂದ್ರೆ ಲಾವಣಿ ಬೇರೆ ಬರ್ತದ, ಕೊಡ್ವಿ ಅಂದ್ರೆ 2ನೇ ವರ್ಷ 3ನೇ ವರ್ಷ ಬೇರೆ ಬರ್ತದ. ಮತ್ತು ಬೇರೆ ಬೆಳೆಗೆ ಒಂದೊಂದು 10,000 ಇರಂಗಿಲ್ಲ ಒಂದೊಂದು ಕಡೆ. ಆದ್ರೆ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಫ್ಲಾಟ್ ಆಗಿ ನಾವು ಕಬ್ಬ ತಿಳ್ಕೊಂಡು ಕೊಟ್ಟು ಬಿಡ್ತೀವಿ. ಹಂಗೆ ಕಾಯ್ದೆ ಸೇರಿ ಕೊಡ್ಬೇಕಾದ್ರೆ ಮತ್ತೆ ಕಮ್ಮಿ ಆಗ್ತದ. 0% ಅಂದ್ರೆ ಗೌರ್ಮೆಂಟ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತದೆ. ಅವ್ರು 8% ಮಾತ್ರ ಕೊಡ್ತಾರೆ. ನಾವು 25% ಕೊಡ್ತೀರಿ, ಗೌರ್ಮೆಂಟ್ ನಿಮಗೆ 8% ಬಡ್ಡಿ ಕೊಡ್ತದೆ. ಹೌದು. ಮತ್ತೆ ನಮ್ಗೆ ಡಿಪಾಸಿಟ್ ಅಮೌಂಟ್ ನಮ್ದು 8-25 ಕೊಡ್ತೀವ್ರಲ್ಲ ನಾವು. ಮತ್ತೆ 25% ಮತ್ತೆ ಬೇರೆ 0% ಅಂತ ಕೂಡಲೇ ಹೌದು ಕಷ್ಟ ಅಂತ ಅಲ್ಲ. ನೋಡಿ 25% ಹೆಚ್ಚಿಗೆ ಹೋಗ್ತದೆ ನಮ್ದು. ನಾವು ಅದನ್ನ ಕಮರ್ಷಿಯಲ್ದಾಗ ಮೇಕಪ್ ಮಾಡಿ ತಗೋಬೇಕು. ಈಗ ನೀವು 0% ಅಂದ್ರೆ ನೀವ ಫ್ರೀಯಾಗಿ ಕೊಟ್ಟಾರ್ಗತೆ ಹೇಳಾಕ್ತೀರಿ. ಈಗ ಗೌರ್ಮೆಂಟ್ ಸ್ಕೀಮ್ ಐತಿ. ನಾವ ಕೊಟ್ಟಿದ್ದೇವೆ ತನಗೆ ನಮ್ ಶುಭ ಕೊಟ್ಟಿದ್ದೇವೆ ನಾವು. ಸರ್ಕಾರ ಸ್ಕೀಮ್ ಅಂತ ಇದು ಯಾವಾಗಲೂ ಮೊದ್ಲಿಂದಾದ್ರೂ ಹೇಳಿದಾನ ಇದು ಸರ್ಕಾರ ಸ್ಕೀಮ್ ಐತಿ ಅಂತ ಹೇಳಿದಾನ. ಖರೆ ಅವ್ರು ಬಡ್ಡಿ ನೋಡ್ರಿ ಒಂದೊಂದು ವರ್ಷ ಆದ್ರೆ ಬರ್ದಿಲ್ಲ ಅವ್ರು. ಜನ ಕೇಳಿ ನೀವು ಬರೇ 8% ಬರ್ತಿದ್ದೆ ಅಂತ ಅರ್ಥ ಅಂತೀರಿ. ಈಗ ನಮ್ಗೆ 24 ಮಾರ್ಚ್ ಜೀವನ ಒಂದೊಂದು ವರ್ಷನೇ ಬರ್ತದ.
ಗೌರ್ಮೆಂಟ್ ಇಂಟ್ರೆಸ್ಟ್ ಬಾಕಿ 162 ಕೋಟಿ ಅಂದ್ರೆ ಅದು ಎಲ್ಲ ಸರ್ ಮಾಡ್ಬೇಕು. ಅದನ್ನೆಲ್ಲ ನಾವು ಕಮರ್ಷಿಯಲ್ ಒಂದೊಂದು ವರ್ಷದಲ್ಲಿ ಡಿಲೇ ಆಗೋದು. ಮಾರ್ಚ್ 24 ಬರಬೇಕು. ನಲವತ್ತೆರಡು ಕೋಟಿ ಡಿಮಾಂಡ್ ಇದ್ದಾಗ 21 ಕೋಟಿ ಇಲ್ಲ. ಮಾರ್ಚ್ 21 ಕೋಟಿ ಬರಬೇಕು. ಮಾರ್ಚ್ ನಂತರ ಜನವರಿ, ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಮತ್ತು ಈ ಮಾರ್ಚ್. ಸರ್ ಸಬ್ಸಿಡಿ ಬಗ್ಗೆ ನಿಮ್ ಸಿಬ್ಬಂದಿಗಳಿಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿನೇ ಇಲ್ಲ. ಅದಿಲ್ಲ ಕೊಡ್ಬೋದು, ಕೊಡಕ್ಕಿಲ್ಲ, ಅದು ನಾವು ಮ್ಯಾನೇಜ್ಮೆಂಟ್ ಹೆಡ್ ಆಫೀಸ್ ಕೇಳಿ 200 ರೂಪಾಯಿ ಹೋಗಿ ನಿಮ್ ಬ್ಯಾಂಕ್ ಕೊಡ್ತಾವಲ್ಲ ಅಲ್ಲಿ ಲೋಕಲ್ ನಾವು ಕೇಳ್ತೀವಿ, ರೆಫರ್ ಮಾಡ್ತೀವಿ. ಇದ್ದೇ ಹೇಳ್ತಾ ಇದಾರೆ ಸಬ್ಸಿಡಿ ಕೊಡ್ತಾರೆ ಕೆಲವು ನಿಗಮಗಳಿದಾವೆ. ಈಗ ಕಮರ್ಷಿಯಲ್ ವ್ಯಾನ್ ಇರ್ಬೋದು, ಅದು ಏನ್ ಸಬ್ಸಿಡಿ ಕೊಡ್ತಾರೆ ತಮ್ಮಲ್ಲಿ ಇಲ್ಲಿವರೆಗೂ ಸರಿಯಾಗಿ ಮಾಹಿತಿನೇ ಇಲ್ಲ ನಿಮ್ ಸಿಬ್ಬಂದಿಗಳು. ಇಲ್ಲ, ಮೊದಲು ನಾವು ಲೋನ್ ನೋಡ್ರಿ, ಆ ಪಾರ್ಟಿ ಹೆಂಗಿದೆ ನೋಡಿ, ಆ ಲೋನ್ ಒಪ್ಬೇಕು ನಾವು. ಆಮೇಲೆ ಸಬ್ಸಿಡಿ ನೆಕ್ಸ್ಟ್. ಆಮೇಲೆ ಲೋನ್ ಕೊಟ್ರೆ ನಾವು ಸಬ್ಸಿಡಿ ಕೊಡೋದು. ಸಬ್ಸಿಡಿ ಕೊಡ್ತಾರ ಲೋನ್ ಕೊಡಕ್ ಬರುದಿಲ್ಲ. ಅವ್ರು ಎಲಿಜಿಬಲ್ ಇದ್ರೆ ನಾವು ಕೊಡ್ತೀವಿ ನಾವು. ಮತ್ತೆ ಎಲ್ರೇ ಗ್ರಾಹಕ ತ್ರಾಸ ಆಗಿದ್ರೆ ನಾವು ಹೇಳ್ತೀವಿ ಅವ್ರಿಗೆ ಇನ್ನು ಮುಂದೆ ಮಾಡ್ಬೇಕು. ಬಡವರಿಗೆ ಹೇಗೆ ಸರ್ ನಿಗಮ ಯಾವ್ದು ಅವ್ರು ಕರೆಕ್ಟ್ ಇತ್ತಂದ್ರೆ ಅವ್ರು ಅದನ್ನ ಟ್ಯಾಕ್ಸಿ ತಗೊಂಡ್ ಬಂದು ಊರ್ ಶಾವಟ್ಟಿ ಪಾಡ್ ಮುಗಿಸ್ಕೋತಾರೆ. ಅದೊಂದು ಗೊತ್ತೈತಿ. ಸರ್, ಈಗ ಇತ್ತೀಚೆಗೆ ಒಂದು RBI ರೂಲ್ಸ್ ಚೇಂಜ್ ಮಾಡಿದ್ರೆ ಅಂತ ಒಂದು ಪತ್ರ ಬರೆಯಲಾಗಿತ್ತು ಸರ್. ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ 7 ಜನ ನಿರ್ದೇಶಕರು ಸ್ಥಾನಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅದ ಡಿಆರ್ ಆಕ್ಟ್ ಅಂತ ಒಂದು ಕರೆನ ಅದಿನ್ನೂ ಕೋಆಪರೇಟಿವ್ ಲಾಗು ಆಗಿಲ್ಲ. ಆ ಡಿಆರ್ ಆಕ್ಟ್ ಅದು ಬಂದ ಅದೇನಾಗಿತ್ರಿ, ಮೊದಲು ಕಂಪನಿ ಮತ್ತು ಪ್ರೈವೇಟ್ ಕಂಪನಿಗೆ ಅಟ್ಟ ಇತ್ತು. ಅದು ಇವಾಗ ಬ್ಯಾಂಕ್ಗಳು ಕೂಡ ಕೋಆಪರೇಟಿವ್ ಬ್ಯಾಂಕ್ಗಳು ಕೂಡ ಇದು ಕೂಡಿಸಿದ್ರು. ಅಂದ್ರೆ ಎಲ್ಲ ಬ್ಯಾಂಕಿಗೆ ಬರೋದ್ರಿ ನಮ್ಮಲ್ಲಿ ಬಂದಿಲ್ಲ. ಅಂದ್ರೆ ನಮ್ಮ ಸರ್ಕಾರದವ್ರು ಬಂದು ಒಪ್ಕೋಬೇಕು, ಆಮೇಲೆ ಅದು ನಮ್ಗೆ ಬಂದತ್ತು ಏನಾಗ್ಬಿಟ್ಟು. ಯಾಕಂದ್ರೆ ಇಲೆಕ್ಷನ್ ನಡೆದಾಗ ಕೂಡ ಸ್ಕ್ರೂಟಿನಿದೆ ನಮ್ಗೆ ಬರ್ಬೋದು ಅಂತ ತಿಳ್ಕೊಂಡು ನಾನು ಅಂದಾಜಿಂದ ಎಲ್ಲರೂ ಅಡ್ವೊಕೇಟ್ ಕರ್ಕೊಂಡ್ಬಂದು ಎಲ್ಲರೂ ಕುಡ್ಸಿದ್ದೀವಿ. ನಿಮಗೆ ನೆನಪಿರ್ಬೇಕಾದ್ರೆ ಅವಾಗಿಂದ ಚಲೋ ಇದ್ರ ಅದು. ಈಗ ಲಾಗು ಮಾಡ್ಬೋದಂತೆ ಅಂದ್ರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರ ಬರ್ದಿಲ್ಲ ಸರ್. ಒಮ್ಮೆ ಲಾಗು ಆದ್ರೆ ಹೆಂಗ ಲಾಗು ಆದ್ರೆ ಏನ್ ಕಾಯ್ದೆಸರ್ ಆಗ್ತದಲ್ಲ, ಅದಕ್ಕೇನ್ ಮಾಡೋದು. 7 ಜನ ಅಂದ್ರೆ ಅದಕ್ಕೇನ್ ಸಮ ಎಲ್ಲ ಹಳೆಯವ್ರು ಹೋಗ್ತಾರೆ, ಹೊಸವ್ರು ಬರ್ತಾರೆ. ಅದಕ್ಕೇನ್ ಆಗೋದು. ಕಾಯ್ದೆ ಮುಂದೆ ಯಾರು ದೊಡ್ಡವರಲ್ಲ. ಏನ್ ಹೇಳಿ ಮುಂದೆ ಯಾರು ದೊಡ್ಡವರ. ಆಕ್ಟ್ ಅಪ್ಲೈ ಆತಂತ ತಿಳ್ಕೊರಿ. ಇಡೀ ದೇಶ ಒಳಗ ಏನ್ ಸಹಕಾರ ಎಲ್ಲಾರು ಹೋಗ್ತಾರ. ಇಡೀ ದೇಶ ಹೊಸ ಜನರೇಷನ್ ಬರ್ತೈತಿ ಬರ್ತೈತಿ ಆಲ್ಮೋಸ್ಟ್ ಅಲ್ಲ. ಮತ್ ನೋಡ್ರಿ, ನಾವು ಕಾಯ್ದೆ ಒಪ್ಕೋಬೇಕಾಗ್ತದೆ. ಯಾವಾಗಿದ್ರು ಡಿವಿಡೆಂಡ್ ಕೂಡ ನಾವು 5% ಈಗ ಕೊಡಾಕಿದೇವ್ರಿ ಈಗ ವರ್ಷ. ಇದನ್ನೇನು ಹೆಚ್ಚು ಪ್ರಾಫಿಟ್ ಅದಕ್ಕೆ ಹೆಚ್ಚು ಕೊಡ್ಕೋತೈತಿ. ಅದನ್ನ ಮನೆ ಮಾತಾಡಿದ್ರೆ ನಮ್ದು 100 ಕೋಟಿ ಪ್ರಾಫಿಟ್ ಅದ, ನಾವು ಕಮ್ಮಿ 8% ಕೊಡ್ಬೇಕು. ಡಿಪಾಸಿಟ್ ಏನ್ ಕೊಡ್ತೇವಲ್ಲ 8.25 ಹೈಯೆಸ್ಟ್ ಅದ. ನಮ್ದು ಅಷ್ಟೇ ಕೊಡ್ಬೇಕು ಅನ್ನೋದು ನಮ್ದು ವಿಚಾರ ಇದೆ. ಸರಿ, ಈಗ ಸದ್ಯ ಇನ್ನೂ ಕೂಡ ನಾವು ಪ್ರಾಫಿಟ್ ಸ್ವಲ್ಪ ಅಷ್ಟಾಗದೆ. ಇನ್ನು ಹೆಚ್ಚು ಪ್ರಾಫಿಟ್ ಅದಕ್ಕೆ ಹೆಚ್ಚು ನಾವು ಕೊಡಾಕ್ತೇವೆ. ಈಕ್ವಲ್ ಇಲ್ರಿ ಅದು. ಅಲ್ಲಿ ಎಷ್ಟು ಮೆಂಬರ್ ತರ್ತಾರ ಅದ್ರ ಮೇಲೆ ಆಯ್ತು. ಇಲ್ಲ 1 ಕೋಟಿ 20 ಕೋಟಿ ಅಥವಾ 1 ಕೋಟಿ 50 ಲಕ್ಷ ಇದ್ದವ್ರದಾರು, 20 ಲಕ್ಷ ಇದ್ದವ್ರದಾರ. ಅಲ್ಲಿ ಅವ್ರು ಎಷ್ಟು ಮೆಂಬರ್ ತೊಗೊಂಬರ್ತಾರ ಅಷ್ಟು ಕೊಡ್ತೇವ್ರು. ಮೆಂಬರ್ ಅವ್ರ ಜಮೀನು ಎಷ್ಟು ಅದ್ರ ಮೇಲೆ. ಹೋದ ವರ್ಷದಿಂದ 25ಕ್ಕಿಂತ ಮುಂಚೆ ಇದ್ದಿದ್ದು ಅದು. ನಾವು ಮತ್ತೆ ಅದಕ್ಕೆ ನೋಡಿ ನಮ್ದು ಸ್ವಲ್ಪ ಸಾಲ ಕೊಟ್ಟು ಅದನ್ನು ರಿವೈವ್ ಮಾಡ್ಬೇಕಂತ ತಿಳ್ಕೊಂಡು ನಾವು ಹೊರಟವ್ರು. ಅವ್ರಿಗೇನು ನಮ್ಮ ಆಡಳಿತ ಒಪ್ಪಲಿಲ್ಲ ಕೂಡ ತಮ್ಮ ನೋಡ್ತಿದ್ದು ಬಿಟ್ಟು ನಾವು ಲಾಸ್ಟ್ ಮಾರ್ಚ್ನಾಗ ನಾವು ಇದ್ದೇವೆ, ಕರೆಕ್ಟ್ ಎಲ್ಲ ತುಂಬಿದ್ದೇವೆ. ಅದ್ರ ನಂತರ ಬಿಟ್ಟಂದ್ರೆ ಬಹುತೇಕ ಎಲ್ಲ ಬ್ಯಾಂಕಿಗೆ ಇವತ್ತು ಡಿಫಾಲ್ಟ್ ಆಗಿದ್ದಾರೆ. ಯಾರ್ದ್ರಿ 150 ಕೋಟಿ NPA ಇದೆ. ಅಂದ್ರೆ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ಇನ್ಸ್ಟಾಲ್ಮೆಂಟ್ ಬರಬೇಕು. 28 ಪಾಯಿಂಟ್ ಏನೋ ಐತೆ. ಅಂದ್ರೆ ಒಂದು ರಫ್ ಫಿಗರ್ ಹೇಳಿದೆ. ವಿಲಾಸ್ರೆ ಅದು 150 ಕೋಟಿ ನಮ್ದು ಇರ್ಬೋದು, ಕರೆ ಎಲ್ಲ ಬ್ಯಾಂಕ್ ಕೂಡ ಭಾಳ ಐತಿರ. ಇದಲ್ಲ ಆ ಕಾರ್ಖಾನೆ ಶೂರಿಟಿ ಇಲ್ಲ. ಈಗ ನಿಮ್ಮ ಡೈರೆಕ್ಟರ್ ಯಾರು ತಗೊಂಡಿಲ್ರಿ. ಈಗ ಇದ್ದವ್ರು ಇಲ್ರಿ, ಹಳಿ ಇದ್ದವ್ರು ಯಾರು ತಗೊಂಡಿಲ್ಲ. ನಿಮ್ ಜೊತೆಗೆ ಇದ್ದವರು ಇದ್ದವರು ಅವ್ರದ್ದು ಕೇಳ್ತಾ ಇದ್ದಾರೆ. ಇಲ್ಲಿ ಯಾರು ತಗೊಂಡಿಲ್ಲ. ಅಲ್ಲ ಈಗ ನೋಡಿ ಹೇಳ್ತಾನೆ, ಹಿಂದೆ ಕಂಪನಿಗಳು ವೈಯಕ್ತಿಕ ಎಲ್ಲ ಕಂಪನಿಗಳಿಗೆ ಹಿಂದು ಪಂಚನಗೌಡ ಒಬ್ರು ತಗೊಂಡ್ರಿ, ಕೃಷ್ಣ ಹೋಳ್ಕರ್ ಅದ್ರ ಸಲುವಾಗಿ ದಂಡ ಬಿದ್ದರು. 25 ಲಕ್ಷ ಒಬ್ರು ತಗೊಂಡಿರಿ, ಒಬ್ಬರು 4 ಕೋಟಿ NCLTಗೆ ಹೋಗಿದ್ದಾರೆ. ಅವ್ರು ಹಳೆ ಡೈರೆಕ್ಟರ್ ತೊಗೊಂಡಿರೋದ್ರಿ.
ಅದಕ್ಕೆ ಅದ್ರ ಸಂಬಂಧ ಪೆನಾಲ್ಟಿ ಆಗಿತ್ತು ಲಾಸ್ಟ್ ಟೈಮ್ ಎಲ್ಲ ಇಶ್ಯೂ ಆಗಿತ್ತಲ್ಲ. ನಿಮ್ ತಪ್ಪಿಂದ ಆಗ್ಯದ ಅಂತ ಎಲ್ಲ ಕಡೆ ಹಿಂಗ್ ಬರಲ್ಲ. ಅಲ್ಲ ಅವ್ರು ಹೇಳ್ತಾರಂಗ್ರೆ ಈಗ ಬಂದದ ಅಂದ್ಬಿಟ್ಟು ನಮ್ಮ ತಪ್ಪು ಅಂತ ಯಾರ್ ತಪ್ಪಿಂದ ಆಗಿಲ್ಲ? ಅವ್ರ ತಪ್ಪದಿಂದ ಆಗಿದೆ. ಯಾವ ಇದರಿಂದ ಆಗಿತ್ತು ಸರ್ ಏನು? ಅದು ಮೊದಲನೇ ಸಾಲದಾಗ ಅವಾಗಿಂದ ಆಗಿದೆ. ಏನು ಲೋಪ ಸರ್? ಅಧಿಕಾರಿಗಳು ಒಂದು ಡೈರೆಕ್ಟರ್ ಕೊಡಬಾರ್ದು ಕೊಟ್ಟಿದ್ದೀರಿ ಅಂತ ಒಂದು ಪ್ರಶ್ನೆ ಇದೆ. ಮತ್ತೊಂದು ಏನು ಪಾಯಿಂಟ್ ಇದೆ? 2 ಪಾಯಿಂಟ್ ಇತ್ತು. ಅದು 2 ಲಕ್ಷ ನಮ್ಗೆ ದಂಡ ಬಂತದ್ದು. ಅದು ಗೋಲ್ಡ್ ಲೋನ್ ಒಂದು ಪಾಲಿಸಿ ಏನೋ ತಪ್ಪಿದೆ. ಬುಲೆಟ್ ರಿಪೇರ್ ಉದ್ಯೋಗ ಬಂಗಾರ ಅಂಗಡಿ ಆಗಿದ್ದಲ್ಲ, ಇದಕ್ಕೆ ನಮ್ಮ ಮುನ್ನೋಳಿ ಬಂಗಾರ ಅಂಗಡಿ ಆಗಿದ್ದರು. ಇನ್ನೊಬ್ಬರಿಗೆ ವೆಹಿಕಲ್ ಕೃಷ್ಣ ಅವ್ರ ವೆಹಿಕಲ್ದ ಈಗ ಒಂದಾದ ನಮ್ದು ಬರೀ ಇಲ್ಲ ಅದನ್ನೇ ಹೇಳ್ತೇನೆ. ಇನ್ನು ಮುಂದೆ ಹೆಚ್ಚು ಬ್ರಾಂಚ್ಗಳು ಮಾಡ್ತೇವೆ ನಾವು. ನಾವು ಹಾಲ್ಸಿನ ಫ್ಯಾಕ್ಟ್ರಿ ಮೊದಲ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಇದೆ. ಈಗ ಬಹು ರಾಜ್ಯ ಮಾಡ್ಬೇಕು. ಈ ಸ್ಟೇಟ್ ಕಂಟ್ರೋಲ್ ಇಲ್ಲ ಸರ್ ಅದಕ್ಕೆ. ಮತ್ತೆ ಆಮೇಲೆ ಬೀರೇಶ್ವರ ಸೊಸೈಟಿನೂ ಬಹು ರಾಜ್ಯ ಮಾಡಿದ್ರಿ ಸರ್. ಸ್ಟೇಟ್ ಆಕ್ಟಿವ್ ಯಾವುದೇ ಕಾನೂನುಗಳು ಅದಕ್ಕೆ ಅಪ್ಲೈ ಆಗುವುದು. ಅದಕ್ಕೆ ಜನ ಏನಾರ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಬರ್ತೀರಿ, ಕಂಟ್ರೋಲ್ ಇಲ್ಲ ಅನ್ಬೇಡ ನೀವು. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಯಾಕೆ ನೀವು ಅದನ್ನ ಅಲ್ಲಿ ನಮ್ಮ ಬಾರ್ಡರ್ನಾಗ ಇದೀವಿ, ಮಹಾರಾಷ್ಟ್ರನಾಗ ಕಪ್ ಬರ್ತದ, ಅಲ್ಲಿ ಮೆಂಬರ್ ಇದ್ದವರು ಮಾಡಿದೇವು ನಾವು. ಮೊದಲಿಂದ ಇತ್ತಲ್ಲ ಸರ್ ಅದು. ಇತ್ತು ಕರೆ ಮಾಡಬೇಕಲ್ಲ ಕಾಯ್ದೆದಾಗ. ಇಲ್ಲಿ ಯಾಕೆ ನೋಡ್ರಿ ನೀವು ತಪ್ಪಿಸ್ಕೊಳಕಂತ ಅನ್ಬೇಡ್ರಿ ನೀವು. ಅದು ಯಾಕೆ ಈಗ ಇಲ್ಲಿ ಪಕ್ಷ ಅಲ್ಲಿ ಯಾಕೆ ನಮ್ದು ಸ್ಟ್ರಾಂಗ್ ಆಗಿದ್ದಾರೆ. ಸೆಂಟ್ರಲ್ ಆ್ಯಕ್ಟ್ ಅಮಿತ್ ಶಾಜಿ ಅವರು ಇದು ಸಹಕಾರ ಮಂತ್ರಿ ಆದ ನಂತರ ಒಂದು ಇಷ್ಟು 10 ಆಫೀಸ್ ಇತ್ತು. ಅದು ಬರೀ 1-2-3 ಜನ ಕೊಡ್ತೀರಿ. ಈಗ ಇಷ್ಟು ಬಿಲ್ಡಿಂಗ್ ಆಫೀಸ್ ಆಗಿತ್ತು ಸಹಕಾರ ಮಂತ್ರಾಲಯ ಅಲ್ಲಿದು. ಎಲ್ಲ ಮುಟ್ತಾರೆ, ಎಲ್ಲ ಕಂಟ್ರೋಲ್. ನಾವು ಅವ್ರಿಗೆ ಬ್ಯಾಲೆನ್ಸ್ ಇಲ್ಲ ಎಲ್ಲ ಬರ್ತದೆ ಕಂಟ್ರೋಲ್. ತಪ್ಪು ಕಲ್ಪನೆ ಇದೆ. ಎಲ್ಲ ಕಂಟ್ರೋಲ್ ತಪ್ಪಿಸೋ ಸಲ ಹೋಗಿದ್ದೀವಿ ಅಂತ ಅನ್ನಬೇಡ. ಎಲ್ಲ ಕಡೆ ಕಂಟ್ರೋಲ್ ಬರ್ತದೆ. ನಾವು ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ಕಳಿಸ್ಬೇಕಾಗ್ತದೆ. ಯಾವುದೂ ಇದ್ರೂ ಅವ್ರ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ. ಎಲ್ಲನೂ ಮಾಡಬೇಕಾಗ್ತದೆ. ಸರ್ ಈಗ ಸರ್ ನೀವು ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿದೆ ಸರ್. ಆದ್ರೆ ನಿಮ್ಮ ಸಂಸ್ಥೆಗಳು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿಲ್ಲ ಅಂತ. ಅಲ್ಲಿ ಮುಂದೆ ಎಕ್ಸ್ಪಾನ್ಷನ್ ಮಾಡಬೇಕಾದ್ರೆ ನಾವು ಹೋಗಬೇಕಲ್ಲ. ಮುಂದೆ ನಾವು ಸ್ಟೇಟ್ ಇದು ಹೆಂಗದ, ಇದು ಬೆಳಗಾವಿ ಡಿಸ್ಟಿಕ್ ರಿಸ್ಟ್ರಿಕ್ಷನ್ ಅದ. ಇದು ನಮ್ಗೆ ಹೋಗಕ್ಕೆ ಬರಲ್ಲ. ಇದು ಬೇಕಾದ್ರೆ ಎಕ್ಸ್ಪಾನ್ಷನ್ ಪರ್ಮಿಷನ್ ಕೊಟ್ಟರೆ ಹೋಗೋತೀವಿ ನಾವು. ಮೆನ್ಷನ್ ಮಾಡಿದ್ದಾರೆ 9,700 ಎಷ್ಟು ಇದು 9,776.03. ಈಗ ಇನ್ನೊಂದು ರಿಕ್ವೆಸ್ಟ್ ಎಲ್ಲ ಪ್ರಶ್ನೆ ಅವ್ರಿಗೆ. ಈಗ ನೀವೆಲ್ಲ ನೋಡಿರ್ಬೋದು ಅನ್ನಸಾಬ್ ಜೊಲ್ಲೆ ಅವ್ರು ಹೇರಿ. ಯಾಕಂದ್ರೆ ಸುಮಾರು 6,700 ಕೋಟಿ ಮ್ಯಾಗ ಡಿಪಾಸಿಟ್ ಹೆಚ್ಚಾತ್ರೆ. ಸೊ ಅನ್ನಸಾಬ್ ಜೊಲ್ಲೆ ಅವರು ನಮ್ಮದು ಸತೀಶ್ ಜಾರಕಿಹೊಳಿ ಏನು ಇಚ್ಛೆ ಆಯ್ತು ಅಂದರೆ ಈ ಬ್ಯಾಂಕು 10,000 ಕೋಟಿಗೆ ಡಿಪಾಸಿಟ್ ಹೋಗ್ಬೇಕತ್ತ. ಇದೇ ಸಲ 7,000 ಕೋಟಿಗೆ ಹೋಗ್ತೈತ್ರಿ. ಅಂದರೆ ಇನ್ನು 300 ಕಡಿಮೆ ಇತ್ತು. ಆದರೆ ಇದೇ ಬ್ಯಾಂಕ್ನಿಂದ ಬೆಳೆದು ದೊಡ್ಡವರಾದವ್ರನ್ನ ಅಪಪ್ರಚಾರ ಭಾಳ ಮಾಡಿದ್ದಾರೆ. ಅಂದರೆ ಜನಕ್ಕೆ ಗೊತ್ತಾಗೋಲ್ಲ. ಅಂದ್ರೆ 7,000 ಈಗ ಹೋಗ್ತಿತ್ತು. ಆದರೆ ನಾವು ಜಲ್ದಿ 10,000 ಕೋಟಿ ರೀಚ್ ಆಗ್ತೀವಿ. ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮೆಲ್ಲ ಗ್ರಾಹಕರಿಗೆ, ರೈತರಿಗೆ, ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಯಾವುದೇ ಒಂದು ಅಲಿಗೇಷನ್ ಬತ್ತಂದ್ರೆ ಅದನ್ನು ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು. ಯಾಕಂದ್ರೆ ಯಾವುದೂ ಬ್ಯಾಂಕ್ ಯಾಕೆ ಅನ್ನಸಾಬ್ ಜೊಲ್ಲೆ ನಾವು ಮಾಡೋದಂದ್ರೆ ಭಾಳ ಕ್ಲೀನಾಗಿ ಬ್ಯಾಂಕ್ ನಡೆಸತ್ತಾರೋ. ಸೊ ದಯಮಾಡಿ ತಮ್ಮೆಲ್ಲ ರೈತರಿಗೆ ಮತ್ತೊಬ್ಬರಿಗೆ ಯಾವುದೂ ಆ ಥರ ತಪ್ಪಾಗ್ದಂಗೆ ಮಾಡೋದಿಲ್ಲ. ಮತ್ತು ಭಾಳ ಅಗದಿ ಕರೆಕ್ಟಾಗಿ ಲೋನ್ ಇರ್ಬೋದು, ಮತ್ತೊಂದು ಭಾಳ ಪ್ರಾಮಾಣಿಕವಾಗಿ ರಿಕವರಿ ಆಗೋಂಗೆಲ್ಲ ಮಾಡ್ತೀವಿ. ಮುಂದಿನ ದಿನಮಾನದಾಗ ಶುಗರ್ ಫ್ಯಾಕ್ಟ್ರಿ ಲೋನ್ಗಳು ಸೇಫ್ ಇಲ್ಲ. ನಾವು ಆದಷ್ಟು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ. ಚಲೋ ಬಿಸ್ನೆಸ್ ಮ್ಯಾನ್ಗಳು ಅದಾರು, ಚಲೋ ಸೆಕ್ಯೂರಿಟಿ ಕೊಟ್ಟರೆ ಅಂಥವ್ರಿಗೂ ನಾವು ಲೋನ್ ಕೊಡ್ತೀವಿ. ಬ್ಯಾಂಕಿಗೆ ಅಪ್ರೋಚ್ ಆಗ್ಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಬಂದದಕ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ಮುಗಿಸ್ಕೊಂಡಿದ್ದಾನೆ. ಸಾಕು ಬಿಡಪ್ಪ ಮತ್ತೆ. ಶುಗರ್ ಫ್ಯಾಕ್ಟ್ರಿಗೆ ಬೇರೇಶ್ವರದಿಂದ ನೀ ತೊಗೋತಿ ಸವಾಲು ಮಾಡ್ತಾಗಿತ್ತು ಅಂತ ತೊಗೊಂಡ್ಬಿಡ್ತಿ. ಅಲ್ಲ ತೊಗೊಂಡ್ಬಿಡ ಅಲ್ಲ ಈಗ DCC ಬ್ಯಾಂಕ್ ಚೇರ್ಮನ್ ಇದ್ದಾರೆ. ಈಗ ಬೇರೇಶ್ವರದಲ್ಲಿ ಒಂದು ಫಲ ವಸೂಲಿ ಮಾಡ್ತಿರೋ ಎರಡೂ ಇಲ್ಲಿ ಕೂತಾಗ ಇಲ್ಲಿ ಮಾಡ್ತೇನೆ, ಅಲ್ಲಿ ಕೂತಾಗ ಯಾವ ಲೀಗಲ್ ನೋಟಿಸ್ ಲೀಗಲಿ ವಸೂಲಿ ಮಾಡ್ತೇನೆ. ಈಗ ಅಲ್ಲ ಸರ್, ಈಗ ಲಾಸ್ಟ್ ಟೈಮ್ ನೀವು ಹೇಳಿದ್ದೀರಿ ನಾವು ಸಂಕಮದ ಪ್ರೆಸ್ ಮಾಡಿದಾಗ ಲೀಗಲ್ ನೋಟಿಸ್ ಕೊಟ್ಟು ಇನ್ನೂ ಉತ್ತರ ಕೊಟ್ಟಿಲ್ಲತ್ತವ್ರು. ಯಾಕಂದ್ರೆ ಕೊಡ್ದಿಲ್ಲ ಅಂದರೆ ಇವ್ರು ಆ್ಯಕ್ಷನ್ ತೊಗೋಬೇಕಾಗ್ತದೆ. ನಮ್ಮ ಸ್ಟಾಫ್ದವ್ರು ಲೇಟ್ ಮಾಡಿದ್ರು ನಾವು ಕೋರ್ಟ್ಗೆ ಹೋಗತ್ತೆ ಹೇಳ್ತೀವಿ ಇವ್ರಿಗೆ. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ಇಲ್ಲ ಸಾರಿ ಯಾರು ಕೇಳ್ಬೋದು, ತಪ್ಪಾಗೈತಿ ಅವ್ರು ಬಂದಿಲ್ಲ ಅಂದ್ರೆ ತರತ್ತು
ಸುಮ್ಮನೆ ಅದ ಮುಂದೆ ಇವ್ರು ಲೀಗಲಿ ಫೈಟ್ ಮಾಡತ್ ಹೇಳ್ತವ್ರಿ ಮಾಡ್ಲೇಬೇಕು. ಈಗ ಬೇರೆ ದಾರಿನೇ ಇರೋದಿಲ್ಲ. ಒಂದು ಕೊಟ್ಟ ನಂತರ ಮಾಡ್ಬೋದಲ್ಲ ಅಲ್ರಿ. ಡೈರೆಕ್ಟರ್ ಲೋನ್ ಏನಾರ ಕೇಳಿದ್ರ ಇಲ್ಲ ಯಾರು ಕೇಳಿ ಯಾರು ಕೇಳಿಲ್ಲ ಅಲ್ಲ ಈಗ ಅಂತಂದ್ರೆ ಇಂಡಿವಿಜುವಲ್ ಯಾರು ಕೇಳೋದಿಲ್ರಿ. ಈಗ ಅವ್ರು ಯಾವ್ದಾರ ಈಗ ಉದಾಹರಣೆ MK ಶಿವಕುಮಾರ್ ಕರೆಕ್ಟ್ ಇದ್ರೆ ಕೊಡೋದೇವ್ರಿ. ರೆಕಮೆಂಡೇಶನ್ ಜरूर ಇಲ್ಲ. ನೀವು ಯಾರು ಬಂದ್ರೂ ಕೊಡ್ತೇವ್ರಿ. ನಾವು ಯಾರು ಬಂದ್ರೂ ಕೊಡ್ತೇವೆ. ಯಾವ ಡಿಸ್ಟ್ರಿಕ್ಟ್ನಾಗ ಇರಲಿ ಯಾವ ಒಳ್ಳೆ ಲೋನ್ ಬಂದ್ರೆ ನಾವು ಕೊಡಕ್ಕೆ ರೆಡಿ ಇದೀವಿ, ಕೊಡ್ತೇವೆ. ಹಾಕಿಬಿಡ ಅರ್ಜಿ ಹಾಕಿಬಿಡ